ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ? ವೆಲ್ಕಮ್ ಟು ಬರ್ರಿ ತಿನ್ನೋಣ ವ್ಲಾಗ್ಗೆ. ನಾನು ಇವತ್ತು ಹೊಂಟೇನ್ರಿ ಚಿಕ್ಕಪೇಟೆಗೆ ಯಾಕಂತಂದ್ರೆ ಸುಮ್ಮನೆ ವೀಕ್ ಆಫ್ ಇತ್ತು ಅಡ್ಡಾಡ್ಕೊಂಬರೋಣ ಅಂತ ಹೊಂಟೇನ್ರಿ. ನಾನಂತೂ ಯೂಶ್ವಲಿ ಮೆಟ್ರೋನ ಹಿಡಿತೀನಿ ರೀ, ಯಾಕಂತಂದ್ರೆ ಬಸ್ ಅದೆಲ್ಲ ಆಗಲ್ರಿ, ಫುಲ್ ದೂರ ಅದಾವ, ರಶ್ ಆಗುತ್ತಂತ ಆಗಲ್ರಿ. ಸೊ ಮೆಟ್ರೋ ಒಳಗೆ ನೋಡ್ರಿ ಇವತ್ತು ಫುಲ್ ಎಲ್ಲ ಖಾಲಿ ಐತಿ. ಅದು ಇಷ್ಟೊತ್ತಿನಾಗ ಖಾಲಿ ಇರ್ತೈತಿ, ಇನ್ನೊಂದೆರಡು ಸ್ಟಾಪ್ ಆದ್ಮೇಲೆ ಫುಲ್ ರಶ್ ಆಗಿಬಿಡ್ತೈತಿ. ಆ್ಯಂಡ್ ನಾ ಭಾಳ ದಿನ ಆದ್ಮೇಲೆ ಬಿಸಿಲು ನೋಡತ್ತೇನೆ ಅನ್ಸಾತೈತಿ ರೀ, ಯಾಕಂದ್ರೆ ಬೆಂಗ್ಳೂರು ಕ್ಲೈಮೇಟ್ ಹಂಗೆ ಆಗೈತ್ರಿ ಈಗ. ಸೊ ನಂಗೆ ಬಿಸಿಲು ನೋಡಿ ಭಾಳ ಖುಷಿ ಆಯ್ತು. ನಾವಿಲ್ಲಿಂದ ರೀಚ್ ಆಗಿದ್ದು ಚಿಕ್ಕಪೇಟೆಗೆ ರೀ. ರೀಚ್ ಆದಮೇಲೆ ನಂಗೆ ಹೊಟ್ಟೆ ಸ್ವಾಗೈತಂತ ದೋಸಾ ಪಾಯಿಂಟಿಗೆ ಹೋದ್ವಿ. ಅಲ್ಲೇ ನಾವು ಟ್ರೈ ಮಾಡಿದ್ದು ದೋಸೆ ಇಡ್ಲಿ ವಡ ರೀ. ನಂಗಂತೂ ಇಷ್ಟ ಆಯ್ತು ರೀ. ನೀವು ಒಂದು ಸಲ ಚಿಕ್ಕಪೇಟೆಗೆ ಹೋದಾಗ ಟ್ರೈ ಮಾಡಿರಿ, ಹೆಂಗೈತಿ ಹೇಳ್ರಿ. ಆ್ಯಂಡ್ ಇಲ್ಲಿಂದ ಹೋಗಿದ್ದು ನಾವು ವಿ ವಿ ಪುರಮ್ ಯಾಕಂದ್ರೆ ಲೈಕ್ ವಿ ಪುರಮ್ ನೋಡಿದ ತಕ್ಷಣ ನನಗೆ ಹುಬ್ಳಿ ಧಾರವಾಡ ನೆನಪು ಬಂದುಬಿಡ್ತ್ರಿ. ಅಲ್ಲಿ ಹುಬ್ಳಿ ಒಳಗೆ ದುರ್ಗದ ಬೈಲು ನೋಡಿ ಒಮ್ಮೆ ಒಳಗೆ ಹೋಗ್ಕೊಂಡ್ರೆ ಎಲ್ಲ ತಿಂದು ಹೊರಗೆ ಬರ್ತೇವಲ್ಲ, ಹಂಗೆ ಅನಿಸ್ಬಿಡ್ತ್ರಿ ನಂಗೆ ಅದು. ಸೊ ನಾವಿಲ್ಲಿ ಟ್ರೈ ಮಾಡಿದ್ದು ಟ್ವಿಸ್ಟರ್ ಮತ್ತು ಪೆನ್ನಿ ಸ್ವೀಟ್ ಅಂತ್ರಿ, ಅದು ಬಾದಾಮ್ ಹಾಲು ಒಳಗೆ ಶಾವಿಗೆ ಹಾಕಿ ಕೊಟ್ಟಿರ್ತಾರೆ, ಅದನ್ನು ಟ್ರೈ ಮಾಡಿದ್ನಿ ರೀ. ಅದಾದಮೇಲೆ ಕುಡ್ಲಾ ಪಿಜ್ಜಾ ಟ್ರೈ ಮಾಡಿದ್ನಿ ರೀ. ಅದಾದಮೇಲೆ ಚೀಸ್ ಕೇಕ್. ಅದಾದಮೇಲೆ ಲಾಸ್ಟ್ ನಾವು ಟ್ರೈ ಮಾಡಿದ್ದು ಗೋಬಿ ಮಂಚೂರಿ. ನಂಗೆ ಅದನ್ನು ತಿಂದ ತಕ್ಷಣ ನಮ್ಮ ಊರು ನೆನಪಾಯ್ತು. ಸೊ ನೀವು ಒಂದು ಸಲ ಬೆಂಗಳೂರಿಗೆ ಬಂದಾಗ ವಿ ಪುರಮ್ಗೆ ವಿಸಿಟ್ ಮಾಡಿರಿ, ಹೆಂಗೈತಿ ನನಗೆ ಹೇಳ್ರಿ.